I'm here. ನಮಸ್ಕಾರ, ನಾನು ನಿಮ್ಮ ಅಗಸ್ತ್ಯ. ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ? ಜೀವನದಲ್ಲಿ ನಾನಾ ಅವಕಾಶಗಳು ನಿಮ್ಮ ಎದುರು ಇರುತ್ತವೆ, ಆದರೆ ನಾವು ನಮ್ಮ ದೈನಂದಿನ ಜೀವನ ಶೈಲಿಯ ಮೇಲೆ ಹೆಚ್ಚು ಅವಲಂಬನೆ ಹೊಂದಿರುತ್ತೀವಿ. ಸಣ್ಣ ಸಜೀವಗಳನ್ನು ರೂಪಿಸಿಕೊಂಡರೆ ನಿಮ್ಮ ಜೀವನದ ಭವಿಷ್ಯ ಸಂಪೂರ್ಣವಾಗಿ ಬದಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಶಕ್ತಿಶಾಲಿಯಾದಂತಹ ಒಂದಿಷ್ಟು ಅಭ್ಯಾಸಗಳನ್ನು ತಿಳಿಸುತ್ತೇನೆ. ಅವುಗಳನ್ನು ನೀವು ಅನುಸರಿಸಿದರೆ ನಿಮ್ಮ ದೇಹ ಮತ್ತು ಮನಸ್ಸು ಹಾಗೆ ನಿಮ್ಮ ಜೀವನದ ಶೈಲಿ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮೊದಲು ನಾವು ಮಾಡಬೇಕಾದ ಕೆಲಸ ಏನಂದರೆ, ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಕಾಲ್ನಡಿಗೆ ಅಥವಾ ವ್ಯಾಯಾಮ, ಅಥವಾ ಇವೆರಡೂ ಇಷ್ಟ ಇಲ್ಲದಿದ್ದಲ್ಲಿ ಕನಿಷ್ಠ ಪಕ್ಷ 10 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಸಂಗೀತ ಕೇಳುತ್ತಾ ಡ್ಯಾನ್ಸ್ ಮಾಡೋದು. ಕೇಳೋದಕ್ಕೆ ನಗು ಬರೋ ಥರ ಇರ್ಬೋದು. ಬೆಳಗ್ಗೆ 5ರಿಂದ 6 ಗಂಟೆಗೆ ಎದ್ದು 20ರಿಂದ 30 ನಿಮಿಷ ಕಾಲ್ನಡಿಗೆ ಮಾಡಿ, ಅಥವಾ ಜಾಗ್ ಮಾಡಿ, ಅಥವಾ ಯೋಗ ಮಾಡಲು ಪ್ರಾರಂಭ ಮಾಡಿ. ದೇಹ ತಾಜಾ ಆಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ದಿನದ ಮೊದಲ ಗಂಟೆಯಲ್ಲಿ ಉತ್ತಮ ಶಕ್ತಿಯನ್ನು ನೀಡುತ್ತೆ. ಹಾಗೆ ಆ್ಯಪಲ್ನಂತಹ ದೊಡ್ಡ ಕಂಪನಿಯ ಓನರ್ಗಳು ಹಾಗೆ ನಮ್ಮ ಎಲಾನ್ ಮಸ್ಕ್, ಜಗತ್ತಿನ ಶ್ರೀಮಂತ, ಅವರು ಕೂಡ ದಿನವನ್ನು ಅರ್ಲಿ ಮಾರ್ನಿಂಗ್ ರಿಚುವಲಿಂದಲೇ ಪ್ರಾರಂಭ ಮಾಡುತ್ತಾರೆ. ಇದರಿಂದ ಅವರ ದೈನಂದಿನ ಚಟುವಟಿಕೆ ಮತ್ತು ಫೋಕಸ್ ಹೆಚ್ಚಾಗಿರುತ್ತದೆ. ಇನ್ನು ಡ್ಯಾನ್ಸ್ನ ವಿಚಾರಕ್ಕೆ ಬಂದರೆ, ನಿಮಗೆ ಯಾವುದೇ ರೀತಿಯ ಡ್ಯಾನ್ಸ್ ಬರದೇ ಇದ್ದರೂ ಕೂಡ 2 ನಿಮಿಷಗಳ ಕಾಲ ಮಿನಿಮಮ್ ಡ್ಯಾನ್ಸ್ ಮಾಡಿ ನೋಡಿ, ನಿಮಗೆ ಒಂದು ಹೊಸ ಫ್ರೆಶ್ ಫೀಲ್ ಕೊಡುತ್ತದೆ. ಇನ್ನು ಮುಂದಿನದು ಏನಂದರೆ, ದೈನಂದಿನ ಯೋಜನೆ, ಟು ಡೂ ಲಿಸ್ಟ್. ಅಂದರೆ ಪ್ರತಿದಿನ ಬೆಳಗ್ಗೆ ನಿಮ್ಮ ದೈನಂದಿನ ಜೀವನದ 3 ಅತ್ಯಂತ ಮುಖ್ಯವಾದ ಟಾಸ್ಕನ್ನು ಬರೆದುಕೊಳ್ಳಿ. ಇದು ನಿಮಗೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಹಾಗೆ ನಿಮ್ಮ ಸಮಯವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತದೆ. ನೀವು ಫಿಸಿಕಲ್ ನೋಟ್ಬುಕ್ ಅಥವಾ ಸ್ಮಾರ್ಟ್ಫೋನ್ಗಳಲ್ಲಿ ರಿಮೈಂಡರ್ಗಳನ್ನು ಕೂಡ ಬಳಸಬಹುದು. ಇನ್ನು ಮುಂದಿನದು ಅತ್ಯಂತ ಮುಖ್ಯವಾದದ್ದು, ಈಗಿನ ಕಾಲದಲ್ಲಿ ಯಾರೂ ಕೂಡ ಪುಸ್ತಕಗಳನ್ನು ತಿರುಚಿ ನೋಡ್ತಾ ಇಲ್ಲ. ಲರ್ನಿಂಗ್ ಅಥವಾ ರೀಡಿಂಗ್ ಹ್ಯಾಬಿಟ್ ಪ್ರತಿದಿನ 30 ನಿಮಿಷ ಹೊಸ ಕೌಶಲ್ಯವನ್ನು ಕಲಿಸುತ್ತದೆ. ಹಾಗಾಗಿ ಪುಸ್ತಕವನ್ನು ಆದಷ್ಟು ಓದಿ. ನಾಲೆಡ್ಜ್ ಗ್ರೋತ್ ಆಗೋದ್ರಿಂದ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅತಿ ಹೆಚ್ಚು ಅವಕಾಶ ಮತ್ತು ನಿಮ್ಮ ನಿರ್ಧಾರಗಳನ್ನು ಕೈಗೊಳ್ಳುವ ಒಂದು ಕೌಶಲ್ಯ ಬಲವಾಗುತ್ತದೆ. ಇನ್ನು ಬಿಲ್ಗೇಟ್ಸ್ನಂತಹ ದೈತ್ಯರು ಕೂಡ ರೀಡಿಂಗ್ ಹ್ಯಾಬಿಟನ್ನು ಮೇಂಟೈನ್ ಮಾಡ್ತಾರೆ. ನೀವು ಸಹ ನಿಮ್ಮ ಜ್ಞಾನವನ್ನು ದಿನದಿಂದ ದಿನಕ್ಕೆ ವಿಸ್ತಾರ ಮಾಡಬಹುದು. ಇನ್ನೊಂದು, ನಾವು ದುಡ್ಡು ಕೊಟ್ಟರೂ ವಾಪಸ್ ಬರದಂತಹ ಟೈಮ್. ಈ ಸಮಯದ ಮ್ಯಾನೇಜ್ಮೆಂಟ್ ಮತ್ತು ವೇಸ್ಟ್ ಮಾಡುವುದನ್ನು ಕೂಡ ತಪ್ಪಿಸಬೇಕು. ಇದು ಅತ್ಯಂತ ಬಹಳ ಮುಖ್ಯವಾಗಿರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ಯೂಸ್ ಮಾಡೋದು ಕಡಿಮೆ ಮಾಡಿ. ಪ್ರೊಮೊಡೋರೋ ಟೆಕ್ನಿಕನ್ನು ಬಳಸಿ. ಅಂದರೆ 25 ನಿಮಿಷ ವರ್ಕ್ ಮಾಡಿ 5 ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ. ಇದು ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ. ಹಾಗೆ ಟೈಮ್ ಅಷ್ಟು ಅತ್ಯಂತ ಮುಖ್ಯವಾದದ್ದೇನೆಂದರೆ ಆರೋಗ್ಯ. ನಮ್ಮ ಆರೋಗ್ಯದ ಪ್ರತಿದಿನದ ಹ್ಯಾಬಿಟ್ಗಳು ಕೂಡ ತುಂಬ ಮುಖ್ಯವಾಗಿರುತ್ತದೆ. ಪ್ರತಿದಿನ ಜಂಕ್ ಫುಡನ್ನು ಅವಾಯ್ಡ್ ಮಾಡಿ, ಕ್ಲೀನಾದಂತಹ ಒಂದು ಡಯಟನ್ನು ಮೇಂಟೈನ್ ಮಾಡಿ. ಪ್ರತಿದಿನ 2ರಿಂದ 3 ಲೀಟರ್ ನೀರು ಕುಡಿಯೋದು ಆರೋಗ್ಯಕ್ಕೆ ಉತ್ತಮ. ನಿಮ್ಮ ಎನರ್ಜಿ ಲೆವೆಲನ್ನು ಹೆಚ್ಚಾಗಿರುತ್ತದೆ ಮತ್ತು ಕೆಲಸಕ್ಕೆ ಅತ್ಯಂತ ಫೋಕಸನ್ನು ಕೊಡುತ್ತೆ. ಹಾಗೆ ಮುಂದಿನದೇನೆಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅಂದರೆ ಹಣವನ್ನು ಅತಿ ಮುಖ್ಯವಾಗಿ ಅಥವಾ ಒಳ್ಳೆಯ ರೀತಿಯಲ್ಲಿ ವ್ಯಯ ಮಾಡುವುದು ಉತ್ತಮ. ಡೈಲಿ ಅಥವಾ ಮಂತ್ಲಿ ಬಜೆಟನ್ನು ಮೇಂಟೈನ್ ಮಾಡಿ. ಚಿಕ್ಕ ಚಿಕ್ಕ ಉಳಿತಾಯಗಳ ಅಭ್ಯಾಸವನ್ನು ಶುರು ಮಾಡಿ. ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳವನ್ನು ಮಾಡುತ್ತಾ ಹೋದರೆ ನಿಮಗೆ ಫ್ಯೂಚರಲ್ಲಿ ಫೈನಾನ್ಷಿಯಲಿ ಬಹಳ ಸೆಕ್ಯೂರ್ ಆಗಿರ್ತೀರ. ಇದಲ್ಲದೆ ಪ್ರತಿದಿನ ರಾತ್ರಿ ಅಥವಾ ನೆಕ್ಸ್ಟ್ ಡೇ ಪ್ಲ್ಯಾನಿಂಗ್ ಏನು ಅನ್ನೋದನ್ನು ರೂಪಿಸಿಕೊಳ್ಳಿ. ಲೈಫ್ ಚೇಂಜ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದರೆ ಸಾಯಂಕಾಲ 10ರಿಂದ 15 ನಿಮಿಷಗಳ ಕಾಲ ಇವತ್ತಿನ ದಿನಚರಿ ಹಾಗೆ ನಾಳೆ ಮಾಡಬಹುದಾದ ಕೆಲಸಗಳ ಬಗ್ಗೆ ನೋಟನ್ನು ಮಾಡಿಟ್ಕೊಳ್ಳಿ. ಇದು ನಿಮ್ಮ ಕ್ಲಾರಿಟಿ ಮತ್ತು ಸ್ವಯಂ ಆದಂತಹ ಬೆಳವಣಿಗೆಗೆ ಇದು ಸಹಾಯಕವಾಗಿರುತ್ತದೆ. ಇದು ನಿಮ್ಮ ಮುಂದಿನ ಜೀವನದ ಡಿಸಿಷನ್ ಅಥವಾ ಯಾವುದಾದರೂ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಸಹಾಯಕವಾಗಿರುತ್ತದೆ. ಇದು ಕೇವಲ ನನ್ನ ಅಭಿಪ್ರಾಯವಲ್ಲ, ವಿಜ್ಞಾನದಿಂದ ಪ್ರೂವ್ ಆಗಿ ಅನೇಕ ಆರ್ಟಿಕಲ್ಗಳಲ್ಲಿ ಕೂಡ ಬಂದಿದೆ. ಸೊ ಈ ಕ್ರಮಗಳನ್ನು ದಿನನಿತ್ಯದ ಜೀವನದಲ್ಲಿ ಅನುಸರಿಸಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತೀರಿ. ಈ ವಾರದಿಂದ ಪ್ರಾಕ್ಟೀಸ್ ಮಾಡಲು ಪ್ರಾರಂಭಿಸಿ 1 ತಿಂಗಳೊಳಗೆ ರಿಸಲ್ಟನ್ನು ಕಾಣುತ್ತೀರಿ. ಹಾಗೆ ನೀವು ಯಾವುದನ್ನು ಮೊದಲು ಆರಂಭಿಸುತ್ತೀರಿ ಅದನ್ನು ಕಮೆಂಟಲ್ಲಿ ಹೇಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.
ಮುಂದಿನ ಯಾವುದೇ ರೀತಿಯ ಮೋಟಿವೇಶನ್ ಇದ್ದರೂ ನಿಮಗೆ ಮೊದಲು ತಲುಪುತ್ತೆ. ಥ್ಯಾಂಕ್ ಯು. Goodbye.